ಮೇವು ಸರ್ 200ರಿಂದ 250 ಕ್ವಿಂಟಲ್. 150ರಿಂದ 200 kg ಕಂಪ್ಲೀಟ್ ಗ್ರೋನ್. ಸರಿ, ನಾವು ನಮಗೆ 32 ಅಲ್ಲಿದೆ ತಾನೆ ಮೈಸೂರಿಗೆ. ಆನೆಗೆ 2 ಅಲ್ಲು. ಕೋರೆಯಲ್ಲೂ ಅಲ್ಲ. ಓಕೆ, ಕೋರೆಯಲ್ಲಿ ಅಗಿಯುತ್ತಾ? ಮತ್ತೆ ಅದೇ ತಾನೇ ಕೇಳ್ತಿರೋದು ನಿಮ್ಮನ್ನ, ಎಷ್ಟಲ್ಲಿದೆ ಅಂತ. ಇರಲ್ವಾ? ಮತ್ತೆ ಹೆಂಗ್ ಮೇಯುತ್ತೆ? ಹುಲ್ಲನ್ನೆಲ್ಲ ಸುಮ್ಮನೆ ನುಂಗ್ಬಿಡುತ್ತಾ? ಆನೆಗಳಿಗೆ 4 ಅಲ್ಲಿರುತ್ತೆ, 4 ಅಲ್ಲಿರುತ್ತೆ. ಅದನ್ನ ಕ್ಲಸ್ಟರ್ ಕಾಂಪೌಂಡ್ ಟೀಪ್ಸ್ ಅಂತಾರೆ. 2 ಅಲ್ ಕೆಳಗೆ, 2 ಅಲ್ ಮೇಲೆ. ಆಲ್ಮೋಸ್ಟ್ 1 ಅಡಿ 1.5 ಅಡಿ ಇರುತ್ತೆ ಒಂದೊಂದು. ಇಷ್ಟಪ್ಪ ಒಂದೇ ಅಲ್ಲು, ಇಷ್ಟು ದಪ್ಪ ಇರುತ್ತೆ, ಇಷ್ಟು ಉದ್ದ ಇರುತ್ತೆ. ನೀವು ಮೈಸೂರಿಗೆ ಹೋದರೆ RMNH ಅಂತ ಒಂದು ಮ್ಯೂಸಿಯಂ ಇದೆ. RMNH ಅಂತ ಮೈಸೂರಿಗೆ ಹೋದರೆ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗಿ, ಅಲ್ಲಿ ನಾರಾಯಣ್ ಅಂತ ಒಬ್ರು ಇದ್ದಾರೆ ಸರ್, ಮ್ಯೂಸಿಯಂ ಇನ್ಚಾರ್ಜ್. ಅವ್ರಿಗೆ ಹೇಳಿದ್ರೆ ನಾನೇ ಅಲ್ಲಿ ಕೈ ಕೊಡ್ತಾರೆ, ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದು. ಸ್ಕಲ್ಲು ಬೋನ್ ಎಲ್ಲ ಮುಟ್ಟಿದ್ದೀವಿ ನಾನು, ಅಲ್ಲೋರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ನಾವು ಮನುಷ್ಯರು ಹಿಂಗೆ ಅಗಿತಿರ್ತಾನೆ, ಆನೆಗಳು ಹಂಗೆ ಅಗಿಯುತ್ತಾ? ಆ 4 ಅಲ್ಲಿ ಇಟ್ಕೊಂಡು ಮತ್ತು ಇನ್ನೆಂಗೆ ಅಗಿಯುತ್ತಾ? ನೀವು ಗ್ರೈಂಡರ್ ನೋಡಿದ್ರಾ? ಮನೆಗಳಲ್ಲಿ ಕಲ್ಲಲ್ಲಿ ಖಾರ ರುಬ್ಬೋದು, ಅದೇ ಥರ ರುಬ್ಬೋದು. ಅಲ್ಲಿಗಳು ಹಿಂಗೆ ಲೋವರ್ ಜಾ ಅಪ್ಪರ್ ಜಾ ಅಂತ ಹಿಂಗೆ ಗ್ರೈಂಡ್ ಮಾಡುತ್ತೆ ಮೇವನ್ನ. ಅದಕ್ಕೆ ಆನೆಗಳಿಗೆ ಪೂವ ಡೈಜೆಷನ್ ಸಿಸ್ಟಮ್. ಅದು ಲದ್ದಿ ನೋಡಿದ್ರೆ ಫೈಬರ್ ಹಂಗೆ ಇರುತ್ತೆ, ನೋಡಿದ್ದೀರಾ? ಹುಲ್ಲು ಮತ್ತು ಮರ ಸಕ್ಕೆ ತಿಂದರೆ ಸಕ್ಕೆ ಥರನೇ ಇರುತ್ತೆ. ಹೇಳ್ತೀನಿ ಹೆಂಗಿದೆ ಡಿಫ್ರೆನ್ಸ್ ಅಂತ ಹಿಡಿದು 3 ಆಪ್ಷನ್ ಇದೆ. ಹೆಂಗೆ ದೊಡ್ಡದಿರುತ್ತೆ ಹೆಂಗೆ ಹೇಳ್ತೀರಾ? ಹೇಳಿ. ಅದು ಬೆಟ್ಟದ ಮೇಲೆ ಉಂಟದು ಕಷ್ಟ ಗಾತ್ರದಲ್ಲ. ಈ ಕಿವೆ ನೋಡಿ, ಕಿವೆ ನೋಡಿ, ಕಿವೆ ಬಾಡಿ ಲೆವೆಲ್ಗೆ ಇರುತ್ತೆ. ಎಲಿಫೆಂಟ್, ಆಫ್ರಿಕನ್ ಎಲಿಫೆಂಟ್ದು ಶೇಪು ಚೇಂಜ್ ಆಗುತ್ತೆ ಅದ್ರದ್ದು. ಮತ್ತು ಫೀಮೇಲ್ ಆಫ್ರಿಕನ್ ಎಲಿಫೆಂಟ್ಸ್ ಅಲ್ಲಿ ಫೀಮೇಲ್ಗೂ ಕೋರೆಯಲ್ಲಿ ಕಾಣಿಸೋದು. ಅವ್ರು ಹೊಡೆದಾಗ ಬರುತ್ತೆ ಫೀಮೇಲ್ಗೂ ಬರುತ್ತೆ. ಮತ್ತು ವೆಯ್ಟು ಅಷ್ಟೇ, ಹೈಟ್ ಜಾಸ್ತಿ ಇರುತ್ತೆ ಮತ್ತು ವೆಯ್ಟು ಅಷ್ಟೇ ಸರ್. ಇದೆಲ್ಲ 6 ಟನ್ನು 60 ಟನ್ ಫೈನಲ್ ಆದರೆ, ಅವು 9 ಟನ್ವರೆಗೂ ಬರುವಂಥದ್ದು. ಅಷ್ಟು ಮ್ಯಾಸಿವ್ ಆಗಿರುತ್ತೆ ಹೊಡೆದ ಗಾತ್ರದಲ್ಲಿ. ಮತ್ತು ಆನೆಗಳಿಗೆ ಕಾಲು ಹಚ್ಚು ನೋಡಿದ್ದೀರಾ? ಆನೆ ಕಾಲು ಹಚ್ಚು ನಮಗೆ ತಂಬು ಹೆಂಗಿರುತ್ತೋ, ಹೆಂಗೆ ಕೊಡ್ತೀವೋ ಆನೆ ಕಾಲು ಹಚ್ಚೋ ಹಂಗೆ ಅದ್ರ ಮೇಲೆ ಪ್ಯಾಟರ್ನ್ ಇರುತ್ತೆ ಕೆಳಗೆ. ಎಲ್ಲ ಆನೆಗೂ ಒಂದೇ ಥರ ಇರೋಲ್ಲ, ಕಾಲು ಹೊಡೆದಿರೋ ಥರ ಕ್ಲೀನಾಗಿ ಹಿಂಗೆ ಹೆಜ್ಜೆ ಇಟ್ಕೊಂಡು ಹೋಗಿರುತ್ತೆ ಗೊತ್ತಾ? ಅಲ್ಲಿ ನೋಡಿ, ಬೇರೆ ಆನೆ ಪಾದ ಮತ್ತು ಇದಾದ ಪಾದ ಕಂಪೇರ್ ಮಾಡಿ ನೋಡಿ, 2 ಡಿಫ್ರೆಂಟ್ ಇರುತ್ತೆ, ಸಿಮಿಲರ್ ಆಗಿರಲ್ಲ. ನಮ್ಮ ತಂಪ್ ಪ್ರಿಂಟ್ ಹೆಂಗೋ ಆಗ್ಬೇಕಂಗೆ.